ಮೂಡಲ್ಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮುಳಬಾಗಿಲು ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಜೆಡಿಎಸ್ ಪಕ್ಷದಲ್ಲಿ ಮಹತ್ವದ ಬೆಳವಣಿಗೆ. ಸುಮಾರು ವರ್ಷಗಳಿಂದ ಒಂದೇ ಪಕ್ಷದ ಮುಖಂಡರ ಆಳ್ವಿಕೆಯ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ 4 ಮಂದಿ ಜಯ ಗಳಿಸಿದ್ದು, ನಮ್ಮ ಪಕ್ಷದ ಬೆಂಬಲದಿಂದ 3 ಮಂದಿ ಗೆಲುವು ಸಾಧಿಸಿದ್ದಾರೆ ಎಂದು ಶಾಸಕ ಸಮೃದ್ಧಿ ಮಂಜುನಾಥ್ ತಿಳಿಸಿದರು. ತಾಲೂಕಿನ ಕಾಂತರಾಜ ಸರ್ಕಲ್ನಲ್ಲಿರುವ ಶ್ರೀ ಸಾಯಿ ಕುಟೀರ ಶಾಸಕರ ಮನೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಹಲವು ವರ್ಷಗಳಿಂದ ಒಂದೇ ಪಕ್ಷದವರೇ ಪಿಎಲ್ಡಿ ಬ್ಯಾಂಕ್ನ ಆಸ್ತಿಯಾಗಿದ್ದು, ಈಗ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು, ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದರು. ಇದು ಒಂದು ಫಲಿತಾಂಶ ಮುಂದಿನ ದಿವಸದಲ್ಲಿ ನಿಜವಾಗಿರ್ತಕ್ಕಂಥ ರೈತರಿಗೆ ಸಲ್ಲಿದ್ರೆ ಬಹುಶಃ ಅದಾಗುತ್ತೆ. ಇವತ್ತು ಅರ್ಥ ಆಗುತ್ತೆ ಪಿಎಲ್ಡಿ ಬ್ಯಾಂಕಲ್ಲಿ ಯಾವ ಥರ ಏನಾಗಿದೆ ಅಂತ ನೆನ್ನೆ ನಂಗೆ ಅರ್ಥ ಆಗಿತ್ತು. ಇವತ್ತು ಎಲ್ಲ ನನ್ನ ಮತ ಬಾಂಧವರಿಗೆ, ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ, ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಈಗಾಗಲೇ ಬೆಂಬಲಿತ ವ್ಯಕ್ತಿಗಳಾಗಿ 4 ಜನ ಗೆದ್ದಿದ್ದಾರೆ. ಸೊ ನಮ್ಮ ಪಕ್ಷದಿಂದ, ನಮ್ಮ ಬೆಂಬಲದಿಂದ ಇನ್ನೊಂದು 3 ಜನ ಗೆದ್ದಿದ್ದಾರೆ. ಟೋಟ್ಲು ಒಂದು 6ರಿಂದ 7 ಜನ ಗೆದ್ದಿದ್ದಾರೆ, ನಮ್ಮ ಇದರಿಂದ ಗೆದ್ದಿದ್ದಾರೆ ಪರೋಕ್ಷವಾಗಿ. ಸೊ ಅವರೆಲ್ಲರಿಗೂ ಮುಂದಿನ ದಿವಸದಲ್ಲಿ ಒಂದು ಈ ಸರ್ಕಾರ ದುರಿನ ಬಗ್ಗೆ ಅರ್ಥ ಮಾಡಿಕೊಂಡು, ಪಿಎಲ್ಡಿ ಬಗ್ಗೆ ಅರ್ಥ ಮಾಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ಪಿಎಲ್ಡಿ ಬ್ಯಾಂಕು ಅಭಿವೃದ್ಧಿ ಆಗಲಿಕ್ಕೆ ತಮ್ಮ ಸಹಕಾರನ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ರೈತರ ಪರ ಬ್ಯಾಂಕ್ ಇದಾಗಿದ್ದು, ರೈತರೇ ಆಡಳಿತ ಚುಕ್ಕಾಣಿ ನೀಡಿದರೆ ಅದಕ್ಕೆ ಅರ್ಥ ಬರುತ್ತದೆ. ಚುನಾವಣೆಯಲ್ಲಿ ಮತ ಚಲಾಯಿಸಲು ಬಹುತೇಕ ಮತದಾರರು ಕಾರುಗಳಲ್ಲಿ ಬಂದಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮುಂದಿನ ತಾಲೂಕಿನಲ್ಲಿ ನಡೆಯುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಆಡಳಿತ ಚುಕ್ಕಾಣಿ ಹಿಡಿಯಲು ಈಗಾಗಲೇ ರೂಪುರೇಷೆ ಸಿದ್ಧವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಕಾಡೇನಹಳ್ಳಿ ನಾಗರಾಜ್ ಅವರು ಮಾತನಾಡಿ, ಹಲವು ವರ್ಷಗಳಿಂದ ಒಂದು ಪಕ್ಷಕ್ಕೆ ಸೇರಿದವರು ಪಿಎಲ್ಡಿ ಬ್ಯಾಂಕ್ನಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿದ್ದು, ತಮ್ಮ ಸಂಬಂಧಿಕರು ಹಾಗೂ ತಮ್ಮ ಹಿಂಬಾಲಕರ ಇರುವ ಮತದಾರರ ಪಟ್ಟಿ ತಯಾರಾಗುತ್ತಿದೆ. ಈಗ ನಮ್ಮ ಪಕ್ಷದವರು ನಿರ್ದೇಶಕರಾಗಿರುವುದರಿಂದ ಈ ಬಗ್ಗೆ ಗಮನ ಹರಿಸಲಿದ್ದಾರೆ. ಬ್ಯಾಂಕಿನಲ್ಲಿ ತಮಗೆ ಬೇಕಾದವರಿಗೆ ಸಾಲ ನೀಡುತ್ತಿದ್ದರಿಂದ ನಿಜವಾದ ರೈತರಿಗೆ ವಂಚಿತರಾಗಿದ್ದಾರೆ. ಕಳೆದ ವರ್ಷ ಬ್ಯಾಂಕಿನಲ್ಲಿ ನಡೆದಿರುವ ಅವ್ಯವಹಾರಗಳನ್ನು ತನಿಖೆ ಮಾಡುವಂತೆ ಪಕ್ಷದ ವತಿಯಿಂದ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಮೊದಲಿಂದ ಕೂಡ ಕಾಂಗ್ರೆಸ್ನವರು ತಮ್ಮದೇ ಆದಂಥ ಮತದಾರರನ್ನು ಇಟ್ಕೊಂಡು ಬೇರೆ ಯಾವ ಒಂದು ಪಕ್ಷದವರು ಕೂಡ ಅಲ್ಲಿ ಬರದೇ ಇರೋ ರೀತಿಯಲ್ಲಿ ಮತದಾರ ಪಟ್ಟಿನ ತಯಾರು ಮಾಡಿಕೊಂಡು, ಹಾಗೆಯೇ ಅವರಿಗೆ ಇಚ್ಛೆ ಬಂದ ರೀತಿಯಲ್ಲಿ ಮತದಾರ ಪಟ್ಟಿಗಳನ್ನು ತಿದ್ದುಪಡಿ ಮಾಡಿಕೊಂಡು, ಮುಂದೆ ಯಾರೂ ಕೂಡ ಬೇರೆ ಪ್ರತಿಪಕ್ಷಗಳು ಚುನಾವಣೆ ಎದುರಿಸಬಾರದು, ಬರೀ ಕೇವಲ ಅವರ ಸಂಬಂಧಿಗಳಿಗೆ ಹಾಗೂ ಅವರ ಹಿಂಬಾಲಕರಿಗೆ ಸಾಲಗಳನ್ನು ಕೊಟ್ಕೊಂಡು, ನಿಜವಾಗಲೂ ಕೂಡ ಯಾರು ಬಡತನದಲ್ಲಿದ್ದಾರೆ ಅವರಿಗೆ ಸಾಲಗಳನ್ನು ನೀಡದೆ ಏಕಪಕ್ಷೀಯವಾಗಿ ನಡ್ಕೊಂಡು ಬರ್ತಾಯಿದ್ರು. ಹಿರಿಯ ಮುಖಂಡ ಹಾಗೂ ಖ್ಯಾತ ವಕೀಲರಾದ ಕೆ.ವಿ. ಶಂಕರಪ್ಪ ಮಾತನಾಡಿ, ಸರ್ಕಾರಿ ಕ್ಷೇತ್ರ ರಾಜಕೀಯೇತರ ಕ್ಷೇತ್ರವಾಗಿ ಇರಬೇಕೆಂಬ ನಿಯಮವಿದ್ದರೂ ಅದು ಪಾಲನೆಯಾಗುತ್ತಿಲ್ಲ. ರೈತರ ಬದಲು ಬಲಾಢ್ಯರು ಅಧಿಕಾರ ಚಲಾಯಿಸುತ್ತಿರುವುದು ವಿಷಾದನೀಯ. ಬ್ಯಾಂಕಿನಲ್ಲಿ ತಮಗೆ ಬೇಕಾದವರಿಗೆ ಕಾನೂನು ಬಾಹಿರವಾಗಿ ಸಾಲ ನೀಡುವುದು ನಡೆಯುತ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ರೈತರಿಗೆ ಅನುಕೂಲವಾಗಬೇಕಾದರೆ ನಿರ್ದೇಶಕರನ್ನು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗಿದೆ. ಆ ಆಡಳಿತವನ್ನು ನಡೆಸ್ಕೊಂಡ್ಬಂದವರು ರೈತರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಅವರು ಉತ್ತರ ಕೊಡಬೇಕಾಗ್ತದೆ. ಇವತ್ತು ಏನು ಬ್ಯಾಂಕ್ ಇರ್ತಕ್ಕಂಥದ್ದೇನು, ಯಾರು ಅರ್ಹ ವ್ಯಕ್ತಿಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದಾರೆ ಅವರು? ಸಾಲವೇನಾದರೂ ಕೊಟ್ಟಿದ್ದಿದ್ರೆ
ಎಲ್ಲ ಅರ್ಹ ವ್ಯಕ್ತಿಗಳಿಗೂ ಸಾಲವನ್ನು ಕೊಟ್ಟಿದ್ದಿದ್ರೆ ಇವತ್ತು ವೋಟರ್ ಲಿಸ್ಟ್ನಲ್ಲಿ ಇಷ್ಟು ಸೀಮಿತವಾಗಿರ್ತಕ್ಕಂಥ ವೋಟರ್ ಲಿಸ್ಟ್ ಯಾಕೆ ಬರ್ತಾ ಇತ್ತು? ಅಂದರೆ ಮಾನ್ಯ ಅಧ್ಯಕ್ಷರು ಹೇಳ್ದಂಗೆ ಅವರ ಹಿಂಬಾಲಕರಿಗೆ, ಅವರ ಸಂಬಂಧಿಕರಿಗೆ ಮಾತ್ರ ಒಂದು ಸಾಲವನ್ನು ಕೊಟ್ಕೊಂಡು ಯಾರು ಈ ಬ್ಯಾಂಕಿನ ಮೆಟ್ರಲನ್ನು ಹತ್ತಬಾರದು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ಕೊಂಡಿದ್ದಿತ್ತು ಇದು. ಮತ್ತೆ ಇವರೆಲ್ಲ ನಮ್ಮ ನಾಯಕರು ಧುರೀಣರೆಲ್ಲ ಮಾತನಾಡಿದಾಗ ಎಲ್ಲನೂ ಒಟ್ಟಿಗೆ ಹೋಗೋಣ, ಆ ರಾಜಕೀಯ ಬೇಕಾಗಿಲ್ಲ ಅಂತೇಳಿ ಇವರೆಲ್ಲ ಮಾತನಾಡಿ ಕೆಲವ್ರನ್ನೆಲ್ಲ ಅನ್ನಪೋಸ್ ಮಾಡಿದ್ರು. ಅದೇ ರೀತಿ ಬೇರೆ ಕ್ಷೇತ್ರಗಳಲ್ಲಿ ನಾವು ಕಂಟೆಸ್ಟ್ ಮಾಡ್ತೀವಿ ಅನ್ನೋದಾಗ ಅದಕ್ಕೆ ಅವರು ಸಿದ್ಧ. ಅವರು ಕಂಟೆಸ್ಟ್ ಮಾಡಿ ಬೇಕಾಗಿಲ್ಲ, ರಾಜಕೀಯ ಬೇಕಾಗಿಲ್ಲ, ಇದೇನೋ ಒಂದು ರೀತಿ ಮಾಡ್ಕೊಂಡು ಹೋಗೋಣ ಅಂದಕ್ಕೆ ಅವರು ಸೈ ಅಂತಾರೆ. ಮತ್ತೆ ಬೇರೆ ಇದಕ್ಕೆ ನಮ್ಮ ವ್ಯಕ್ತಿಗಳನ್ನ ಅನ್ನಪೋಸ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನ ಅದಕ್ಕೆ ಅವರು ಕೈ ಜೋಡಿಸ್ಲಿಲ್ಲ. ಆದ್ದರಿಂದ ಧೈರ್ಯವಾಗಿ ನಮ್ಮ ಅಭ್ಯರ್ಥಿಗಳು 4 ಜನ ಗೆದ್ದು ಬಂದಿದ್ದಾರೆ. ನಾವು ವಿರೋಧ ಪಕ್ಷದಲ್ಲಿ ಕೂಡ್ತೇವೆ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಯಾವ ರೀತಿ ಇದುವರೆಗೂ ಅವ್ಯವಹಾರ ನಡೆದಿದೆ, ಯಾವ ರೀತಿ ಸ್ವಜನ ಪಕ್ಷಪಾತ ನಡೆದಿದೆ, ಅದನ್ನೆಲ್ಲ ಮೆಟ್ಟಿ ನಿಂತು ಇನ್ನು ಮುಂದೆ ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲನೂ ಸಾಲಗಳನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಯಾರು ಗೆದ್ದು ಬಂದಿದ್ದಾರೆ ಅವರು ಆ ಕ್ರಮವನ್ನು ತೆಗೆದುಕೊಳ್ತಾರೆ. ಒಂದು ಸರಿ ದಾರಿಗೆ ತರ್ತಕ್ಕಂಥ ಒಂದು ಕ್ರಮವನ್ನು ಅವರು ಕೈಗೊಳ್ಳದಿದ್ದಾರೆ. ಮತ್ತು ಇವತ್ತು ಗೆದ್ದ ವ್ಯಕ್ತಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಸೋತ ವ್ಯಕ್ತಿಗಳಿಗೆ ಸ್ವಾಂತವನ್ನ ಹೇಳ್ತೇನೆ. ನಿಮಗೆಲ್ರಿಗೂ ನಮಸ್ಕಾರ. ಹಿಂದಿನ ವರ್ಷಗಳಲ್ಲಿ ಆಡಳಿತ ನಡೆಸೋರು ಸರ್ಕಾರಿ ತತ್ವಗಳನ್ನು ಪಾಲನೆ ಮಾಡಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯದರ್ಶಿ ರಘುಪತಿ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿವಿ ಶಾಮೇಗೌಡ, ಜೆಡಿಎಸ್ ಪಕ್ಷದ ವಕ್ತಾರ ಎಂಎಸ್ ಶ್ರೀನಿವಾಸ ರೆಡ್ಡಿ, ಜಂಟಿ ಕಾರ್ಯದರ್ಶಿ ಮುನ್ಸಾಮ್ಗೌಡ, ಮುಖಂಡರಾದ ಗೊಲ್ಲಲ್ಲಿ ಪ್ರಭಾಕರ್, ಅಶೋಕ್, ಶಂಕರ್, ನಾಗಮಂಗಲ ಶಂಕರಪ್ಪ ಹಾಜರಿದ್ದರು. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.